ಭವ್ಯ ರಾಮ ಮಂದಿರ ಕಟ್ಟಡ ನಿರ್ಮಾಣದಲ್ಲಿ ಕೊಪ್ಪಳದ ಶಿಲ್ಪಿಯಿಂದ ಸೇವೆ 45 ದಿನಗಳ ಕಾಲ ಮಂದಿರ ನಿರ್ಮಾಣ ಕಾರ್ಯದಲ್ಲಿದ್ದರೂ ಕೊಪ್ಪಳದ ಶಿಲ್ಪಿ ವಾಪಸ್. ನೋಡಿ, ಕರ್ನಾಟಕಕ್ಕೂ ಅಯೋಧ್ಯೆ ರಾಮ ಮಂದಿರಕ್ಕೂ ಬಹಳ ನಂಟಿದೆ. 14 ವರ್ಷಗಳ ಬಳಿಕ ಶ್ರೀರಾಮನಿಗೆ ಸಿಕ್ತು ಮಂದಿರ ಭಾಗ್ಯ. ಮೈಸೂರಿನ ಶಿಲ್ಪಿ ಅರುಣ್ರಿಂದಲೇ ಮಂಡ್ಯ ಮಂದಿರದ ಮೂರ್ತಿ ಕೆತ್ತನೆಯಾಗಿದೆ. ಸುಮಾರು 70 ವರ್ಷದಷ್ಟು ಹಳೆಯದಾದ ಶ್ರೀರಾಮ ಮಂದಿರ ಇದು. 14 ವರ್ಷಗಳ ಹಿಂದೆ ಹಳೆ ಮಂದಿರ ಕೆಡವಿ ಹೊಸ ಮಂದಿರ ನಿರ್ಮಾಣಕ್ಕೆ ಚಾಲನೆ ಕೊಡಲಾಗಿದೆ. ಮಂಡ್ಯ ನಗರದ ಲೇಬರ್ ಕಾಲೋನಿಯಲ್ಲಿರುವಂತಹ ಶ್ರೀರಾಮ ಮಂದಿರ ಜನವರಿ 19ರಿಂದ 22ರವರೆಗೆ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಶಿಲ್ಪಿ ಜೊತೆಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರರ ಇವತ್ತು ಏನು ದೇವಸ್ಥಾನ ಮಂದಿರ ಉದ್ಘಾಟನೆಯಾಗಿದೆ. ಇದೇ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಯಾಗಿದೆ. ಅದಕ್ಕೆ ಬಹಳಷ್ಟು ಶಿಲ್ಪಿಗಳು ಅಲ್ಲಿ ಅಂದ್ರೆ ಒಂದು ಅಳೆಲಿ ಸೇವೆಯನ್ನ ಒಂದು ಕೊಟ್ಟಿರುತ್ತದೆ. ಈ ಕಾರಣಕ್ಕಾಗಿ ಭವ್ಯ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಅದಕ್ಕೂ ಕೂಡ ಇವತ್ತು ಕೊಪ್ಪಳ ಜಿಲ್ಲೆಯಿಂದ ನಿರ್ಮಾಣ ಆಗ್ತದೆ. ಅಲ್ಲಿ ಕೂಡ ಒಂದು ಕೊಪ್ಪಳ ಜಿಲ್ಲೆಯಿಂದ ಅಳೆಲಿ ಸೇವೆ ಆಗಿದೆ. ಕಾರಣ ಎಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಿವಾಸಿಯಾದಂತ ಪ್ರಶಾಂತ್ ಯುವ ಶಿಲ್ಪಿ ಇದ್ದಾರೆ. ಅವರು ಇವತ್ತು ರಾಮ ಮಂದಿರದಲ್ಲಿ ಇವತ್ತು ನಿರ್ಮಾಣ ಮಾಡೋದಲ್ಲಿ ತೊಡಗಿಕೊಂಡಿರೋದು. ಸ್ವತಃ ನಮ್ಮ ಜೊತೆ ಪ್ರಶಾಂತ್ ಸೋನ ಇದ್ದಾರೆ. ಅವ್ರ ಯಾವ ರೀತಿ ರಾಮ ಮಂದಿರದ ಒಂದು ಅಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ಯಾವ ರೀತಿ ತೊಡಗಿಕೊಂಡಿದ್ರು, ಅವರ ಕಾರ್ಯ ಹೇಗಿತ್ತು ಅಂತ ಹೇಳಿ ಸ್ವತಃ ಕೇಳೋಣ ಬನ್ನಿ. ತಾವು ಕೂಡ ಏನಂದ್ರೆ ರಾಮ ಮಂದಿರ ಇದರಲ್ಲಿ ತೊಡಗಿಕೊಂಡಿದ್ರು, ಹೇಗಿದೆ ಅನುಭವ ತಮ್ಮದು? ಚೆನ್ನಾಗಿದೆ ಸರ್. ನಾನು ಇಂಥ ಭವ್ಯವಾದ ಮಂದಿರದಲ್ಲಿ ಒಂದು ಕೆಲಸ ಮಾಡಿದ್ದು ಭಾಳ ಅದ್ಭುತ ಅನಿಸುತ್ತೆ. ಏನೋ ನನ್ನ ಪೂರ್ವಜನದ ಪುಣ್ಯ ಅಂತ ಅನ್ಕೊಂತೀನಿ. ಏನೋ ಅವಕಾಶ ಸಿಕ್ತು ಮಾಡಿದೆ ಸರ್. ಅಲ್ಲ, ಎಷ್ಟು ದಿನ ತಾವು ಈ ರಾಮ ಮಂದಿರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ರು? ಅದ್ರ ಜೊತೆಗೆ ಎಷ್ಟು ಜನ ಶಿಲ್ಪಿಗಳು ಅಲ್ಲಿ ಭಾಗವಹಿಸಿದ್ರು ಅಂತ? ನಾನು ಟೋಟಲ್ ಇದ್ದಿದ್ದು 45 ದಿನ ಇದ್ದೀವಿ ಸರ್. ನಾವು ಒಟ್ಟಿಗೆ ಟೋಟಲಿ ನಾವು ಫಸ್ಟ್ ಬ್ಯಾಚ್ ಹೋಗಿದ್ದು 4 ಜನ ಹೋಗಿದ್ವಿ. ಒಬ್ಬರು ಧಾರವಾಡ ಮೂಲದ ರವಿಚಂದ್ರನ್ ಅಂತೇಳಿ ಮುಖ್ಯ ಶಿಲ್ಪಿಗಳು, ಅವರ ಸಂದೇಶದ ಮೇಲೆ 4 ಜನ ಮೊದಲಿಗೆ ಹೋದ್ವಿ. ಆಮೇಲೆ ತದನಂತರ ಬಂದು ಮತ್ತೆ 5 ಜನ ಹೋಗಿದ್ದಾರೆ ಸರ್. ಫಸ್ಟ್ ಬ್ಯಾಚ್ ನಮ್ಮದೇ ಹೋಗಿದ್ದು. ಅದ್ರ ಜೊತೆಗೆ ಒಂದು ರಾಮ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಬಹಳ ತೊಡಗಿಸ್ಕೊಳ್ಳೋದು ದೊಡ್ಡ ಕಷ್ಟ, ಅಂಥದ್ರಲ್ಲಿ ದೊಡ್ಡ ಪುಣ್ಯದ ಕಾರ್ಯ. ಅಂತ ಕಾರ್ಯದಲ್ಲಿ ತಾವು ತೊಡಗಿಸ್ಕೊಂಡಿದ್ರಿ. ಹೇಗಿತ್ತು? ತಮ್ಮ ಕುಟುಂಬದ ಬೆಂಬಲ ಹೇಗಿತ್ತು? ಅದರ ಜೊತೆಗೆ ಸಾರ್ವಜನಿಕರು ಹೇಗೆ ಅನಿಸ್ತು? ಸಾರ್ವಜನಿಕರಿಗೆ ಯಾವ ರೀತಿ ಏನಾದ್ರು ನಿಮಗೆ? ತುಂಬ ಖುಷಿ ಪಡ್ತಾರೆ. ಸ್ನೇಹಿತರಾಯ್ತು, ಸಂಬಂಧಿಕರಾಯ್ತು, ತುಂಬ ಖುಷಿ ಪಡ್ತಿದ್ದಾರೆ. ಏನೋ ಹೋಗೋಕೆ ಒಂದು ಅವಕಾಶ ಸಿಕ್ತು. ಮನೆಯಲ್ಲೆಲ್ಲ ಕೇಳಿದೆ, ಎಲ್ಲ ಒಪ್ಪಿಗೆ ಮೇಲೆ ಮನೆಯವರೆಲ್ಲ ಒಪ್ಪಿಗೆ ಮೇಲೆ ಹೋದೆ ಸರ್. ಓದಿ ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಬಂದ ನಂತರ ಇಲ್ಲಿ ಸ್ನೇಹಿತರಾಯ್ತು, ಕೆಲವೊಂದು ಸಂಘಟನೆಗಳಾಯ್ತು, ಭಾಳ ಹೆಮ್ಮೆ ಪಡ್ತಿದ್ದಾರೆ. ಸಂಬಂಧಿಕರಾಯ್ತು, ತುಂಬ ಖುಷಿ ಪಡ್ತಾರೆ. ಅಂಥ ಅದ್ಭುತವಾದ ದೇವಸ್ಥಾನದಾಗ ನೀನು ಕೆಲಸ ಮಾಡಿದೆಯಪ್ಪ, ನೀನೇ ಅದೃಷ್ಟವಂತ ಪುಣ್ಯವಂತ ಅಂತ ಎಲ್ಲ ಖುಷಿ ಪಡ್ತಿದ್ದಾರೆ. ತಾವು ಯಾವ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರು ಒಳಗಡೆ? ನಾವು ಒಳಗಡೆ ಇದು ಕಂಬದಲ್ಲಿ ಬರ್ತಕ್ಕಂಥ ಬಳ್ಳಿ ಡಿಸೈನ್ಸ್ ಅಂತ, ಹಂಸ ಪಕ್ಷಿ ಅಂತ ಬರ್ತವೆ, ಆ ಕೆಲಸನ ಮಾಡಿದ್ವಿ ಸರ್. ಅಲ್ಲ, ಅದ್ರ ಜೊತೆಗೆ ತಾವೇನಂತಂದ್ರೆ 45 ದಿನ ಅಂತ 45 ದಿನಗಳ ಕಾರ್ಯ ಯಾವ ಒಂದು ಶಿಫ್ಟ್ ವೈಸ್ ಇತ್ತು, ಹೇಗಿತ್ತು ಕಾರ್ಯ ಅಂತ? ಶಿಫ್ಟ್ ವೈಸ್ ಅಂತ ಏನಿಲ್ಲ ಸರ್. ಅಲ್ಲಿ ನಾವು ಕೊಟ್ಟಿದ್ದ ಕೆಲಸ ನಾವು ವಹಿಸ್ಕೋಬೇಕಷ್ಟೇ. ಅದು ಪೀಸ್ ವರ್ಕ್ ಅಂತ, ಅಂದರೆ ಇಷ್ಟು ಸೈಜ್ ಅಂತ ಹೇಳ್ತಾರೆ. ಆ ಸೈಜ್ನ ಕೆಲಸನ ನಾವು 1 ದಿನದಲ್ಲಿ ಮಾಡಿರ್ತೋ ಓಕೆನೆ, 2 ದಿನದಲ್ಲಿ ಮಾಡಿರೋ ಓಕೆನೆ, ಬಟ್ ಚೆನ್ನಾಗಬೇಕು. ನಾವು ಅದನ್ನು ಒಂದೊಂದು ಪೀಸ್ನ 2 ದಿನ ಮಾಡ್ತಿದ್ವಿ. ನಾವು ಟೀಮ್ ವೈಸ್ ಇದ್ವಿ. ನಾವು 4 ಜನ ಹೋಗಿದ್ವಲ್ಲ, ಒಬ್ರಿಗೊಬ್ರು ಹಂಚ್ಕೊಂಡು ಟೀಮ್ ವೈಸ್ ಕೆಲಸ ಮಾಡ್ತೀವಿ. ನಾವು ಬೆಳಗ್ಗೆ 8 ಗಂಟೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದು, ಮತ್ತೆ ಮಧ್ಯಾಹ್ನ 2ರಿಂದ ಹೋಗಿ ಮತ್ತೆ ಸಾಯಂಕಾಲ 6 ಗಂಟೆವರೆಗೆ ಕೆಲಸ ಮಾಡ್ತಿದ್ವಿ ಅಷ್ಟೇ. ಈಗ ಪ್ರಮುಖವಾಗಿ ಶ್ರೀರಾಮಚಂದ್ರನ ಒಂದು ಬಂಟ ಅಂದ್ರೆ ಅದು ಆಂಜನೇಯ ಜನ್ಮಸ್ಥಳದಿಂದಲೇ ತಾವು ಹೋಗಿರುವಂತದ್ದು. ಅದೇ ರೀತಿ ಒಂದು ಒಳ್ಳೆ ಕೊಡುಗೆ ಕೂಡ ಕೊಟ್ಟಿದೆ ದೇವಸ್ಥಾನ ನಿರ್ಮಾಣದಲ್ಲಿ. ತಮ್ಮ ಕೂಡ ಅಲ್ಪ ಒಂದು ಕಾಣಿಕೆ ಆದ್ರೂ ಕೂಡ ಅದ್ರ ಜೊತೆಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಹೇಗೆ ಅನಿಸುತ್ತೆ? ಇಲ್ಲ, ಇದೊಂದು ನಾನು ಭಾಳ ಖುಷಿ ಪಡ್ತೀನಿ ಹೇಳೋಕ್ಕೆ, ಮತ್ತು ಹೆಮ್ಮೆನಾಗುತ್ತೆ. ನಾನು ಹನುಮ ಜನ್ಮಸ್ಥಳದಿಂದ ಕಿಷ್ಕಿಂಧೆಯಿಂದ ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ. ಅದೇ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಅನ್ಕೊತೀನಿ. ಎಲ್ಲ ಶ್ರೀ ಆಂಜನೇಯನ ಆಶೀರ್ವಾದ. ನಾನು ಹೋಗಿ ಕೆಲಸ ಮಾಡಿ ಬಂದಕ್ಕೆ ಭಾಳ ಖುಷಿ ಪಡ್ತೀನಿ ಸರ್. ಬಹಳಷ್ಟು ಹಿರಿಯ ಶಿಲ್ಪಿಗಳ ನಡುವೆ ತಾವು ಕೂಡ ಯುವ ಶಿಲ್ಪಿ ಕೆಲಸ ಮಾಡಿದ್ರಿ, ಹಿರಿಯ ಶಿಲ್ಪಿಗಳ ಜೊತೆ ಕೆಲಸ ಮಾಡಿದ್ರಿ, ಹೇಗೆ ಅನಿಸುತ್ತೆ?
ಇಲ್ಲ, ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಾನು ಹಲವಾರು ಶಿಲ್ಪಿಗಳಲ್ಲಿ ಭಾಗವಹಿಸಿದ್ದೀನಿ. ಹಿರಿಯ ಶಿಲ್ಪಿಗಳೆಲ್ಲ ಜೊತೆ ಇದ್ದೆ. ಈ ಅರುಣ್ ಯೋಗರಾಜ್ ಅವರ ಜೊತೆನೂ ಕೆಲಸ ಮಾಡಿದ್ದೀನಿ, ಅವರ ಒಟ್ಟಿಗೆ ಕೂಡ ಮಾಡಿದ್ದೀನಿ. ಖುಷಿ ಆಗುತ್ತೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಾವು ಇನ್ನೂ ಯುವ ಬೆಳೆ ಶಿಲ್ಪಿಗಳು ನಮ್ಮದು ಚಿಕ್ಕ ಅಳಿಲು ಸೇವೆ ಮಾಡಿದ್ದೀನಿ ಹೊರತಾಗಿ ಏನೋ ಅಷ್ಟು ದೊಡ್ಡ ಪ್ರಮಾಣ ಕೆಲಸ ಅಂತ ಹೇಳುತ್ತಲ್ಲ ಸರ್ ಅಷ್ಟೇ. ಇವಿಷ್ಟು ಏನಂದ್ರೆ ಪ್ರಶಾಂತ್ ಸೋನಾರ್ ಅವ್ರ ಮಾತು. ಏನೇ ಆಗಲಿ ನನ್ನ ಕೊಪ್ಪಳ ಜಿಲ್ಲೆಯಿಂದ ಅದೇ ರೀತಿಗೆ ಆಂಜನೇಯ ಜನ್ಮಸ್ಥಳದಿಂದ ಒಂದು ಸೇವೆಯನ್ನ ನಾನು ರಾಮನಿಗೋಸ್ಕರ ಮಾಡಿದ್ದೀನಿ, ನನಗೆ ತೃಪ್ತಿ ತಂದಿದೆ, ಅದೇ ರೀತಿಯಾಗಿ ಕೂಡ ನನಗೆ ಹೆಮ್ಮೆ ಇದೆ ಅಂತೇಳಿ ಹೇಳಿರುತ್ತದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾಗರಾಜ್, ಟಿವಿ4 ನ್ಯೂಸ್, ಕೊಪ್ಪಳ.